ಅದರಲ್ಲೂ ವೈಟ್ನರ್ ಮಾರ್ಕ್ ಹಾಕಿರೋದು ಅಲ್ಲ ರಶ್ಮಿ ಸರ್, ಅದರಲ್ಲೂ ವೈಟ್ನರ್ ಮಾರ್ಕ್ ಹಾಕಿರೋ ದಾಖಲೆಗಳಾಗಿ ಒಂದು ಕ್ವಿಕ್ ಮುಖಂಡರುಗಳು ಹೇಳಿ, ಹಿರಿಯ ಮುಖಂಡರುಗಳು ಹೇಳಿದ್ದಾರೆ, ಯಾರೊಬ್ರು ಹಾದಿ ಬೀದಿಲಿ ಹೋಗ್ತಕ್ಕಂತ ವ್ಯಕ್ತಿ ಕೊಟ್ಟಿರ್ತಕ್ಕಂತ ಅರ್ಜಿ ಅಂತಕ್ಕಂಥದ್ದನ್ನ ಇದೇ ಕಾಂಗ್ರೆಸ್ ಮುಖಂಡರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಡಿ.ಕೆ. ಶಿವಕುಮಾರ್ ಅವ್ರದ್ದು ಅದೊಂದು ಬೈಟ್ ಪ್ಲೇ ಮಾಡಿ, ಬಹುಶಃ ಡಿ.ಕೆ. ಶಿವಕುಮಾರ್ ಗವರ್ನರ್ ಅಂತ ಬೈಟ್ ಇರ್ಬೋದು, ಅವ್ರ ವರ್ಷನ್ ಗವರ್ನರ್ ಬಗ್ಗೆ ಕೇಳಿಸ್ಕೊಳ್ಳಿ. ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ. ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ, ಒಂದು 15 ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ, ಏನಾದ್ರು ಇತ್ತು ಕ್ಲಾರಿಫಿಕೇಷನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು? BJP MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ನಾವು ಇದೆಲ್ಲ ಈ ಚಂದ್ರಶೇಖರ್ ಅವರೇ, ನಿಮ್ ಬಿಜೆಪಿ MLA ಅವರು ಹೋಗಿ ಹೇಳಿದ ತಕ್ಷಣ ರಾಜ್ಯಪಾಲರು 15 ಬಿಲ್ ವಾಪಸ್ ಕಳಿಸಿದ್ರು ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ನಾನು ಅದನ್ನ ಕೇಳಲ್ಲ, ಬಟ್ ಅದ್ ಯಾಕೆ ಗವರ್ನರು ತನಿಖೆಗೆ ಆದೇಶ ಕೊಡೋವರೆಗೂ 15 ಬಿಲ್ ವಾಪಸ್ ಕಳಿಸಿದ ರಾಜ್ಯಪಾಲರು ಇಶ್ಯೂನೇ ಆಗಿರ್ಲಿಲ್ಲ, ಇವಾಗ ಇಶ್ಯೂ ಆಗ್ತಾ ಇದೆ? ಎಕ್ಸಾಕ್ಟ್ಲಿ. ಆಮೇಲೆ ನೋಡಿ ಯಾವ್ಯಾವ ರೀತಿ ಅವ್ರು ವಾಪಸ್ ಕಳಿಸಿರೋದಲ್ಲ, ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಉದಾಹರಣೆಗೆ ಒಂದು, ಈ ಸಹಕಾರಿ ಸಂಘಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ ಚುನಾವಣೆ ವಿಚಾರಕ್ಕೆ ಒಂದು ತಿದ್ದುಪಡಿ ತಗೊಂಡ್ಬಂದಿದ್ರು. ಆ ತಿದ್ದುಪಡಿ ವಿಚಾರದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಎಲ್ಲೆದ್ದು ಲೋಪ ಆಗಿದೆ ಅಂತೇಳಿ ಇದಕ್ಕೊಂದು ಅಬ್ಜೆಕ್ಷನ್ ಹಾಕಿದ್ರು. ಜೊತೆಗೆ ನ್ಯಾಯಾಲಯಗಳು ಅದ್ರ ವಿರುದ್ಧವಾಗಿ ತೀರ್ಪು ಕೊಟ್ಟಿದ್ವು. ಅವಾಗ ಏನು ಮಾಡಬೇಕು ಗವರ್ನರು? ನ್ಯಾಯಾಲಯಗಳು ಕೋರ್ಟ್ ತೀರ್ಪು ಕೊಟ್ಟಿದೆ, ಕ್ಲಾರಿಫಿಕೇಶನ್ ಕೇಳಿದ್ರು, ಅದನ್ನ ಇವ್ರು ವಾಪಸ್ ಕಳಿಸಿದ್ದಾರೆ ಅಂತ ಹಾಕಿದ್ರೆ ಇದೇ ರೀತಿಯಲ್ಲಿ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳ್ಕೊಂಡು ಇವ್ರು ಅದನ್ನ ವಾಪಸ್ ಹಾಕಿದ್ದಾರೆ. ಏನು ಲೆಟರ್ ಇದ್ದಾರೆ, ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ ಕ್ಲಾರಿಫಿಕೇಶನ್ ಕೊಡೋದನ್ನು ವಾಪಸ್ ಹಾಕಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಇಡೀ ದೇಶದಲ್ಲಿ ಎಲ್ಲ ಪ್ರಸಂಗಗಳು ಹಾಗೇನೆ. ನೀವು ಹೇಳಿದ್ದಲ್ಲ, ಈಗ ಇವ್ರ ಪ್ರಕಾರ ಏನು, ಗವರ್ನರ್ ಅಂದ್ರೆ ನಾವೇನು ಹೇಳಿದ್ರೆ ಕೇಳ್ಕೊಂಡು ಹೋಗ್ಬೇಕು, ನೀವು ಶೋಕಾಸ್ ನೋಟಿಸ್ ವಾಪಸ್ ಕೊಡಿ ಅಂತ ತೀರ್ಮಾನ ಮಾಡುತ್ತೆ, ಶೋಕಾಸ್ ನೋಟಿಸ್ ವಾಪಸ್ ಕೊಟ್ಬಿಡ್ಬೇಕು. ಈ ರೀತಿಯಲ್ಲಿ ಅಂದ್ರೆ ರಾಜ್ಯಪಾಲರಿಗೆ ಒಂದು ವಿವೇಚನೆ ಅನ್ನೋದೇ ಇರೋದಿಲ್ವಾ? ಒಂದು ಇವರು ಯಾರು ನಮ್ಮ ಇವ್ರು ಹೇಳ್ತಿರೋದು ಅಷ್ಟೇನೆ, ರಾಜೀವ್ರು ಹೇಳ್ತಿರೋದು ಅಷ್ಟೇನೆ, ಸಿದ್ದರಾಮಯ್ಯವ್ರಿಗೆ ಇದು ವಿಚಾರವೇ ಗೊತ್ತಿಲ್ಲ, ಅವ್ರದ್ದೇನು ತಪ್ಪೇ ಇಲ್ಲ ಅಂತಾರಲ್ಲ. ಸಿದ್ದರಾಮಯ್ಯವರು ಮೊನ್ನೆ ಬುಧವಾರದವ್ರಿಗೆ ಏನಂತ ಹೇಳ್ಕೊಂಡ್ಬಂದ್ರು, ನನ್ನ ಪತ್ನಿ ಯಾವುದೇ ರೀತಿ ಪತ್ರ ಬರೆದಿಲ್ಲ ಅಂತ ಹೇಳಿದ್ರು. ಆದ್ರೆ ಇದೇ ಸಿದ್ದರಾಮಯ್ಯನವರು ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡೋದ್ರಲ್ಲಿ ಆ ಲೆಟರ್ನ ಮೆನ್ಷನ್ ಮಾಡಿದಾರಲ್ವಾ? ಯಾಕಾದ್ರೆ ಸುಳ್ಳು ಹೇಳ್ತಿದ್ದಾರೆ? ಪತ್ರ ಬರೆದಿಲ್ಲ, ಸುಳ್ಳು. ಯಾವುದೇ ರೀತಿ ಸೈಟ್ ಕೇಳಿಲ್ಲ, ಎಲ್ಲ ಅವರಾಗ ಕೊಟ್ಬಿಟ್ಟಿದ್ದಾರೆ, ಸುಳ್ಳು. ಒಂದಾದ್ಮೇಲೆ ಒಂದು ಸುಳ್ಳುಗಳು ಯಾಕೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು? ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟ ಸಿಗ್ನೇಚರ್ ಹಾಕಿದ್ರೆ ನಿಮ್ಮ ಸಿಗ್ನೇಚರ್ ಯಾವ ಸಿಗ್ನೇಚರು? ಅಂದ್ರೆ ಪರ್ಪಸ್ಫುಲ್ ಆಗಿ ಮಾಡಿರ್ತಕ್ಕಂತಹ ದೋಖವನ್ನು, ಮೋಸವನ್ನು ಮುಚ್ಕೊಳ್ಳೋದಕ್ಕೋಸ್ಕರನೇ ಗವರ್ನರ್ ಮೇಲೆ ಗೂಬೆ ಕೂರಿಸ್ತಾ ಇರ್ತದ್ದು ಕಾಣ್ತಾ. ಮೊದಲನೇದು. ಎರಡನೇದು, ಇಡೀ ರಾಜ್ಯವನ್ನು ದಿವಾಳಿ ಮಾಡಿಬಿಟ್ಟು ಇವತ್ತು ಈ ರಾಜ್ಯವನ್ನು ಬರ್ಬಾದ್ ಮಾಡಿ ಇವತ್ತು ಈ ಒಂದು ಏನು ಈ ದೋಖಾದೊಳಗಡೆಗೆ ಗವರ್ನೆನ್ಸ್ 100% ಸತ್ತೋಗಿದೆ ಮೇಡಮ್. ಯಾವ್ದಾದ್ರು ಒಂದು ಮಿನಿಸ್ಟ್ರಿ ಒಳಗಡೆಗೆ ಒಂದು ಟೇಪ್ ಕಟ್ ಆಗಿದೆಯಾ? ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆಯಾ? ಔಟ್ ಸ್ಟೇಟ್ ಹೇಳ್ಕೊಳ್ಳೋದಕ್ಕೆ ಇವರು, ಸ್ಟೇಟ್ ಹೇಳ್ಕೊಳ್ಳೋದಕ್ಕೆ ಅವರು ಇವಾಗ ಆಗಲೇ ಮತ್ತೆ ಹಿಂದೆ ಸಮಾವೇಶ ಮಾಡ್ತಾರೆ ಅಂತ ನಾಚಿಕೆ ಮಾನ ಮರ್ಯಾದೆ ಬಿಡುವೇನ್ರಿ ಇವ್ರಿಗೆ? ಇವ್ರಿಗೆ ಕುರ್ಚಿ ಅಷ್ಟೊಂದು ಮುಖ್ಯನಾ? ಸಮಾಜವಾದಿ ಅನ್ನೋರು ಕುರ್ಚಿಗೋಸ್ಕರ ಈ ರೀತಿ ಒಂದು ರಾಜ್ಯನ ಹಾಳು ಮಾಡ್ಬೇಕಾ ಇವರು? ಸರಿ, ಇವತ್ತು ನಿಮಗೆ ಕೌಂಟರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ನ ವಕ್ತಾರರಿಲ್ಲ, ಹಾಗಾಗಿ ಮುಕ್ತ ವೇದಿಕೆ, ನೀವೇನಾದ್ರೂ ಹೇಳ್ಬೋದು, ಅವ್ರು ಕೇಳಿಸ್ಕೊಳ್ಬೇಕಷ್ಟೇಪ್ಪ ಪಾರ್ಟಿ ಆಫೀಸಲ್ಲಿ ಕುತ್ಕೊಂಡು. ಇನ್ವೇ ನಾಗೇಂದ್ರ ಪ್ರಸಾದ್ ಜಿ, ಇವಾಗ ಕುಮಾರಸ್ವಾಮಿ ಅವ್ರು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ರು. ದ್ವೇಷದ ರಾಜಕಾರಣ ಅನ್ನೋದು ಕಾಂಗ್ರೆಸ್ ಇತ್ತೀಚೆಗೆ ಏನ್ ಹೇಳ್ತೀರಿ, ಕರತಲ ಮಲಕ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೆ. ಇದು ಕೂಡ ಅಂದ್ರೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಈಗ ಬಂದಿರೋದು ಕೂಡ ಹಾಗೇನೆ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಸೇರಿದಂತೆ, ಅಂದ್ರೆ ನಿಮ್ಮ ಪಕ್ಷವೂ ಸೇರಿದಂತೆ ಈಗ ಕಾಂಗ್ರೆಸ್ ಮಾಡ್ತಿರೋದೇನು ಅಂದ್ರೆ ಜನರನ್ನ ತನಿಖಾ ವ್ಯವಸ್ಥೆ ಮೇಲೆ ಅನುಮಾನ ಪಡೋ ರೀತಿಯಲ್ಲಿ ಮಾಡ್ತಿದ್ದೀರಿ. ಅಂದ್ರೆ ಆಗ್ತಿರುವ ತನಿಖೆಗಳು ಕೇವಲ ರಾಜಕೀಯ ದ್ವೇಷದಿಂದ ಆಗ್ತಿರೋದಾ? ನ್ಯಾಯ ಸತ್ಯ ಅದನ್ನ ಪರಿಶೋಧನೆ ಮಾಡ್ಲಿಕ್ಕೆ ತನಿಖೆಗಳು ಆಗ್ತಾನೆ ಇಲ್ವಾ? ಅನುಮಾನ ಬರ್ತಿದ್ಯಪ್ಪ ರಾಜ್ಯದ ಜನರಿಗೆ? ನೋಡಿ, ಒಂದು ಮಾತನ್ನ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವ್ರ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ ಅನೇಕ ಹಿಂದಿನ ತಾವು ವಿಚಾರಗಳು ತಗೊಳ್ಳೋದಾದ್ರೆ, ಯಾವತ್ತೂ ಕೂಡ ತಪ್ಪಿತಸ್ಥರು ಯಾರ ಮೇಲಾದ್ರೂ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅವರಷ್ಟಕ್ಕೆ ಅವರೇ ಸ್ವಯಂ ಪ್ರೇರಿತರಾಗಿ ಆ ಒಂದು ಸ್ಥಾನವನ್ನು ಬಿಟ್ಕೊಟ್ಟು ಮುಂದೆ ಹೋಗಿ ಅದನ್ನ ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ನಾನೊಂದು ಮಾತನ್ನು ನಿಮ್ಮನ್ನು ಕೇಳ್ತೀನಿ. ಯಾವೊಂದು ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಬುಕ್ ಅನ್ನು ಇಟ್ಕೊಂಡ್ಬಿಟ್ಟು ಮೇಲಿಕ್ಕೆ ಎತ್ಬಿಟ್ಟು ಯಾವೊಂದು ಪ್ರಚಾರ ತಗೊಂಡ್ರಲ್ವಾ, ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ ಅಂತ ಹೇಳಿ ರಾಜ್ಯಪಾಲರ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೇನು ನೀವು ಅದೇ ತರ ಮಾಡ್ತಾ ಇರ್ತಕ್ಕಂಥದ್ದು. ಯಾವ ನಿಮ್ಮ ಸಂವಿಧಾನದ ಬಗ್ಗೆ ನಿಮ್ಗೆ ಗೌರವನೇ ಇಲ್ಲ. ಮೊದಲನೇದಾಗಿ
ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತೀರಾ. ಆ ದೇಶದ ಇತಿಹಾಸದಲ್ಲಿ ಇರ್ತಕ್ಕಂಥ ಸಂವಿಧಾನದ ಬಗ್ಗೆ ನಿಮ್ಗೆ ಗೌರವನೇ ಇಲ್ಲ. ಹಾಗಾದ್ರೆ ಗೌರವ ಇದ್ದಿದ್ರೆ ನೈತಿಕ ಹೊಣೆ ಹೊರಬೇಕಾಗಿತ್ತು ಇಷ್ಟೊತ್ತಿಗೆನೆ. ನಾನೊಂದು ಮಾತು ಹೇಳ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ರಾಜ್ಯದ ಜನತೆ ಬಗ್ಗೆ ತಾವು ಮಾತಾಡಿದ್ದೀರಾ. ರಾಜ್ಯದ ಜನತೆ ಗೊತ್ತಾಗ್ತಾ ಇದೆ ಇದು ಕೇವಲ ದ್ವೇಷದ ರಾಜಕಾರಣ ಅಷ್ಟೇನೆ. ಮತ್ತೊಂದು ಇವತ್ತು ಹೇಳ್ತಾರೆ ಸನ್ಮಾನ್ಯ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಹೋಗ್ಬಿಟ್ಟು 6 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ ಅಂತ ಹೇಳಿ. ನಿಮ್ಮ ಸರ್ಕಾರದಲ್ಲಿ ಒಳ್ಳೆ ಕೆಲಸಗಳಾಗಿದ್ರೆ ಸರ್ಕಾರ ತೆಗೆಯೋ ಪರಿಸ್ಥಿತಿ ಎಲ್ಲಿ ಬರುತ್ತೆ? ನೀವು ದಿನ ಬೆಳಗಾದ್ರೆ ನಿಮ್ಮ ಮೈ ಮೇಲೆ ಒಂದೊಂದು ನಗರಗಳನ್ನ ಹೇಳ್ಕೊತಾ ಸಮಯ ಇದ್ದಷ್ಟೇ. ನನಗೆ ರೇಷ್ಮೆ ಸರ್ ಇಂದ ಕ್ವಿಕ್ ಆಗಿ ಒಂದು 30 ಸೆಕೆಂಡ್ ರಿಯಾಕ್ಷನ್ ಬೇಕು. ಸಿದ್ದರಾಮಯ್ಯನವರು ಇಷ್ಟು ದಿನ ಕಳಂಕರಹಿತ ಜೀವನ ನಂದು ಅಂತ ಹೇಳ್ಕೊಂಡು ಬರ್ತಿದ್ರು. ಇವತ್ತೇ 2 ಹಳೆ ಪ್ರಕರಣಗಳು, ಒಂದು ಟರ್ಫ್ ಕ್ಲಬ್ನು, ಇನ್ನೊಂದು ಅರುಣ್ ಅವರು ಬಹುಶಃ ಇವತ್ತು ಕನೆಕ್ಟ್ ಆಗ್ಬೇಕಾಗಿತ್ತು, ಅವ್ರು ಆಗ್ಲಿಲ್ಲ. ಅವ್ರು ಹೇಳ್ತಿದ್ದಾರೆ ಈ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಉಳಿದ ಹಣದಲ್ಲೂ ಅವ್ಯವಹಾರ ಆಗಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಟ್ರ್ಯಾಕ್ ರೆಕಾರ್ಡ್, ಅವರ ರಾಜಕೀಯ ಜೀವನದ ಮೇಲೆ ಈಗ ಬೀಳ್ತಿರುವ ಪೆಟ್ಟುಗಳಿದೆಯಲ್ಲ ಎಷ್ಟು ಘಾಸಿ ಉಂಟು ಮಾಡ್ತಿದೆ. ಹೊಸ ಪ್ರಕರಣಗಳಲ್ಲ, ಇವರ ಹಿಂದಿನ ಅವಧಿಯಲ್ಲಿ ಯಾಕೆ ಅರ್ಕಾವತಿ ಲೇಔಟ್ಗೋಸ್ಕರ ಸ್ವಾಧೀನಪಡಿಸಿಕೊಂಡಿದ್ದ ಜಮೀನಿನ ಪೈಕಿ 880 ಎಕರೆಯನ್ನ ಡಿನೋಟಿಫೈ ಮಾಡಿಬಿಟ್ರು. ಅದನ್ನ ರೀಡು ಅಂತ ಅವತ್ತಿನ ಆಯುಕ್ತರು ವ್ಯಾಖ್ಯಾನ ಮಾಡಿದ್ರು. ಇವರೇ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗವನ್ನು ರಚಿಸಿದ್ರು. ಆ ನ್ಯಾಯಾಂಗ ಆಯೋಗದ ವರದಿ ಏನಾಯ್ತು, ಅವರ ಶಿಫಾರಸುಗಳೇನಿದ್ವು, ಅವರ ಅಭಿಪ್ರಾಯ ಏನಿತ್ತು ಜನಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಅದ್ರ ಬದಲು ಯಾರು ಈ ರೀಡು ಮಾಡಿಕೊಟ್ರೋ ಆವತ್ತಿನ ಆಯುಕ್ತರು IAS ಹುದ್ದೆಯಿಂದ ರಿಟೈರ್ ಆದ್ಮೇಲೆ ಅವ್ರನ್ನ ನೀವು KPSC ಚೇರ್ಮನ್ ಮಾಡಿದ್ರಿ, ಕರ್ಕೊಂಡು ಹೋಗ್ಬೇಕಿತ್ತು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಮಾಡಿದ್ರಿ. ಇವತ್ತು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮಾಡ್ತಾ ಇದ್ದೀರಾ. ಅವ್ರಿಗೆಲ್ಲ ನಿರಂತರವಾಗಿ ಪುರಸ್ಕಾರ ಕೊಡ್ತಾ ಹೋಗ್ತಾ ಇದ್ದೀರಿ. ಬಟ್ ಕಳ್ಕೊಂಡಿದ್ಯಾರು ನೋಡಿ. SM ಕೃಷ್ಣ ಸರ್ಕಾರ BDA ಬಗ್ಗೆ ಬಹಳ ದಿಟ್ಟ ಕ್ರಮವನ್ನು ಕೈಗೊಂಡಿದ್ರು. 3 ಮೆಂಬರ್ ಕಮಿಟಿ, PP ಥಾಮಸ್, ಡಾಕ್ಟರ್ ರವೀಂದ್ರ ಮತ್ತು BK ಚಂದ್ರಶೇಖರ್ ಕಮಿಟಿ. ಅವರೇನು ಹೇಳಿದ್ರು, BDA ಒಂದು ಬಿಳಿಯಾನೆ ಆಗ್ಬಿಟ್ಟಿದೆ, 100 ಕೋಟಿ ರೂಪಾಯಿ ಅದ್ರ ಮೇಲೆ ಸಾಲದ ಹೊರೆ ಇದೆ, ಅದನ್ನು ಮುಚ್ಚಿಬಿಡಿ ಅಂತಂದ್ರು. ಮುಚ್ಚಿರಿ ಅಂತಂದ್ಬಿಟ್ಟು ಒಬ್ಬ ಜೈಕರ್ ಜರೋಮ್ ಅನ್ನೋ ಅಧಿಕಾರಿನ ಕಳಿಸ್ಕೊಟ್ರು. ಮುಚ್ಚೋದ್ರ ಬದಲು ಅದು ಕಾಯಕಲ್ಪ ಮಾಡಿಬಿಟ್ಟು ಹೊಸ ಲೇಔಟ್ ಮಾಡಿದ್ರು. 63,000 ನಿವೇಶನಗಳು ವಿತರಣೆ ಮಾಡಿದ್ರು. ಈ ಅರ್ಕಾವತಿ ಲೇಔಟ್ ಕೇವಲ ಅರ್ಜಿಗಳ ಮಾರಾಟದಿಂದ 850 ಕೋಟಿ ರೂಪಾಯಿ ಲಾಭ ಬಂದಿತ್ತು. ಅದನ್ನ ನೀವು ಮುಚ್ಚಾಕ್ಬಿಟ್ರಲ್ಲ, ಅದಕ್ಕೆ ಏನ್ ಹೇಳ್ತಾರೆ, ಯಾಕೆ ಪದೇ ಪದೇ ಈ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟದ್ದು ವಿವಾದ ಬರುತ್ತೆ. ಅಲ್ವೇ ಅಲ್ಲ, 5 ವರ್ಷದಲ್ಲಿ 61 ಕೇಸು, 12 ತಿಂಗಳಲ್ಲಿ 28 ಕೇಸು, ಇಲ್ಲಿಗೆ ಮುಗಿಯೋದಿಲ್ಲ ಈ ಚರ್ಚೆ. ಗೊತ್ತಿದೆ, ಮೂಡಾ ಇಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಹಾಗಾಗಿ 29ನೇ ತಾರೀಕು ತನಕ ಅಂತೂ ನಿರಂತರವಾಗಿ ವಿಚಾರವಾಗಿ ಒಂದಲ್ಲ ಒಂದು ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರಿಗೂ ಸಿಗ್ತಾ ಇರುತ್ತೆ. ಚಂದ್ರಶೇಖರ್ ಜಿ ಹಾಗೆ ಅವ್ರ ಪಕ್ಷದ ವಕ್ತಾರರು ಕೂಡ ಬರ್ತಿರ್ತಾರೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ಅಂಡ್ ವೀಕ್ಷಕರ ಗಮನಕ್ಕೆ, ಮೂಡಾದ ಮಾಜಿ ಅಧ್ಯಕ್ಷರಾದ ರಾಜೀವ್ ಸರ್ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ರು. ಪೂರ್ತಿ ಅವ್ರ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಬಟ್ ಈ ಕಾರ್ಯಕ್ರಮ ಆದ ನಂತರದಲ್ಲಿ ಅವ್ರ ಹತ್ರ ಒಂದು ಅರ್ಧ ಗಂಟೆಗಳ ವಿಶೇಷ ಸಂದರ್ಶನ ಆಗುತ್ತೆ. ಅದನ್ನ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಪ್ರಸಾರ ಮಾಡ್ತೀವಿ. ಈ ಮೂಡಾ ಸಂಬಂಧಪಟ್ಟಂತೆ ಇರುವ ಅನೇಕ ಅನುಮಾನಗಳಿಗೆ ರಾಜೀವ್ ಅವರಿಂದ ಉತ್ತರವನ್ನ ಪಡೆದು ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಧನ್ಯವಾದ ಎಲ್ರಿಗೂ ಕೂಡ.